RCB ಅಭಿಮಾನಿಗಳು 18ನೇ ಸೀಸನ್ ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ರು. ಈ ಸಲ ಕಪ್ ನಮ್ದಾಗಿದೆ. ಆ ಒಂದು ಸೆಲೆಬ್ರೇಷನ್ ಅನ್ನ ಮಾಡೋದಕ್ಕೆ ಆಟಗಾರರು ಕೂಡ ಬೆಂಗಳೂರಿಗೆ ಬಂದಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಇತ್ತು. ಸೊ ಈ ಸೆಲೆಬ್ರೇಷನ್ ನಡುವೆ ಒಂದು ದುರ್ವಿಧಿ ಅಂತಾನೆ ಹೇಳ್ಬೋದು. ಕೆಲವರು RCB ಅಭಿಮಾನಿಗಳು ಅಸುನಿಗಿದ್ದಾರೆ. ಇದ್ರ ಜೊತೆ ನಮ್ಮ ಕೆಲವು ವಿಚಾರಗಳ ಜೊತೆ ಮಾತಾಡೋದಕ್ಕೆ ನಮ್ಮ ಜೊತೆ RCB ಫ್ಯಾನ್ಸ್ ಕೂಡ ಇದ್ದಾರೆ. ಸೆಲೆಬ್ರೇಷನ್ ಯಾವ ತರ ಇತ್ತು ಮತ್ತೆ ಏನೇನು ಮೈನಸ್ ಆಯ್ತು ಅಂದ್ರೆ ವ್ಯವಸ್ಥೆ ಚೆನ್ನಾಗಿರ್ಲಿಲ್ವಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸರ್ ನಿಮ್ಮ ಹೆಸರು? ಹರೀಶ್ ಅಂತ ಸರ್. ಹೇಗಿತ್ತು ಸೆಲೆಬ್ರೇಷನ್? ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ವ್ಯವಸ್ಥೆ ಒಂಚೂರು ಸರಿ ಇಲ್ಲ. ಫುಲ್ ಒಂದು ಬ್ಯಾರಿಕೇಡ್ ವ್ಯವಸ್ಥೆ ಇಲ್ಲ, ಸರಿಯಾಗಿ ಪೊಲೀಸರ ವ್ಯವಸ್ಥೆ ಇಲ್ಲ. ತುಂಬಾ ಇದು ಕ್ರೌಡ್. ಎಲ್ಲಾರು ಇಲ್ಲೇ ಗ್ರೌಂಡ್ ಬಂದು ಅಂತ ಹೇಳಿದ್ದಾರೆ, ವ್ಯವಸ್ಥೆ ಸರಿಯಾಗಿ ಮಾಡಿಲ್ಲ. ಹೆಸರು ವೆಂಕಟೇಶ್ ಅಂತ ಸರ್. ಫಸ್ಟ್ ಆಫ್ ಆಲ್ ಪ್ಲಸ್ ಹೇಳೋದಾದ್ರೆ ತುಂಬಾ ಚೆನ್ನಾಗಿತ್ತು. ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಕೊಹ್ಲಿಯಿಂದ ಹಿಡಿದು ಪ್ರತಿ ಕ್ಯಾಪ್ಟನ್ ಇಂದ ಹಿಡಿದು ಎಲ್ಲ ಒಂದು ರೌಂಡ್ ಮಾಡಿದ್ದು, ಕಪ್ನ ತೋರಿಸಿದ್ದು, ಸಾಂಗ್ಸ್ ಪ್ರತಿಯೊಂದು ಚೆನ್ನಾಗಿತ್ತು. ಆದ್ರೆ ಈ ಸೆಲೆಬ್ರೇಷನ್ ಬರೋದಕ್ಕೆ ಒಳಗಡೆ ಬರ್ಬೇಕಾದ್ರೆ ಟಿಕೆಟ್ ಬುಕ್ ಮಾಡ್ಬೇಕು ಅಂತ ಹೇಳಿ ಟಿಕೆಟ್ ಜೀನಿ ಅಂತ ಒಂದು ಆಪ್ ಅಲ್ಲಿ ಮಾಡಕ್ ಹೇಳಿದ್ರು. ಎಲ್ಲ ಮಾಡಿದ್ವಿ. ಬಟ್ ಅದಾದ್ಮೇಲೆ ಅದು ಎಂಟರ್ ಆಗ್ಬೇಕು ಟೈಮಲ್ಲಿ ಗೇಟ್ ಹತ್ರ ನಿಂತ್ಕೊಂಡು ಆ ಟಿಕೆಟ್ ನ ತೋರ್ಸಿ ಅಂತ ಕೂಡ ಹೇಳಿಲ್ಲ. ಅದನ್ನ ಬಿಟ್ಟು ಎಲ್ಲ ಒಂದೇ ಸಲ ರಶ್ ಮಾಡಿದ್ರು. ಲೇಡೀಸು ಮಕ್ಳು ಯಾರು ನೋಡ್ದೇನೆ ಅದು ಒಂದೇ ಸಲ ಎಲ್ಲರಿಗೂ ತುಂಬಾ ಬ್ಯಾರಿಕೇಷನ್ ಬಿದ್ದು ಒಬ್ರಿಗೊಬ್ರು ಹತ್ರ ತುಂಬಾ ಪ್ರಾಬ್ಲಮ್ ಆಯ್ತು. ಇದರಿಂದಾನೇ ತುಂಬಾ ಜನಕ್ಕೆ ಕಾಲಿಟ್ ಆಗಿದೆ. ಎಷ್ಟೊಂದು ಜನಕ್ಕೆ ಗೇಟ್ ನಂಬರ್ 2 ಏನೋ ಪ್ರಾಬ್ಲಮ್ ಆಗಿದೆ. ನಮ್ಮಲ್ಲೂ ಹಂಗೆ ಆಯ್ತು. ಒಬ್ರಿಗೊಬ್ರು ಬ್ಯಾರಿಕೇಡ್ ತಗಿದ ತಕ್ಷಣ ಒಂದೇ ಸಲ ಎಲ್ಲ ರಶ್ ಆಗಿ ಇದ್ ಮಾಡಿದ್ರು. ಅದೇ ಮೇನ್ ಡಿಸ್ಅಡ್ವಾಂಟೇಜ್ ಆಗಿದ್ದು. ಅದಾದ್ಮೇಲೆ ಮೇಲೆ ಹೋದ್ಮೇಲೆ ಎಲ್ಲ ಆರಾಮಾಗೇ ಇತ್ತು. 5,000 10,000 ಸೀಟ್ ಖಾಲಿನೇ ಇತ್ತು. ಬಟ್ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು. ಮೇನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಅದು ಎಲ್ಲರಿಗೂ ತೊಂದರೆ ಆಗಬಾರ್ದಾಗಿತ್ತು. ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ. ಇನ್ನೊಂದು ಏನಂತಂದ್ರೆ 18ನೇ ಸೀಸನ್ RCB 18 ವರ್ಷಗಳ ನಂತರ ಗೆದ್ದಿದೆ. ಸೊ ಈ ಒಂದು ಸೆಲೆಬ್ರೇಷನ್ ಅಬ್ವಿಯಸ್ಲಿ ಕ್ರೌಡ್ ತುಂಬಾ ಇರುತ್ತೆ, ಲಕ್ಷಾಂತರ ಜನ ಬಂದೇ ಬರ್ತಾರೆ. ಸೊ ಮ್ಯಾನೇಜ್ಮೆಂಟ್ ನ ಚೆನ್ನಾಗಿ ಮಾಡಬಹುದಾಗಿತ್ತು, ಅಂದ್ರೆ ಇನ್ನೂ 2-3 ದಿನ ಟೈಮ್ ತಗೋಬಹುದಾಗಿತ್ತು ಅಂತ ಫ್ಯಾನ್ಸ್ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಹೌದು, ಇನ್ನ ಸ್ವಲ್ಪ ಅವರು ಏನಾದ್ರೂ ಇದು ತಗೋಬೋದಿತ್ತು. ಅಟ್ಲೀಸ್ಟ್ ಅವರು ಟಿಕೆಟ್ ಜೀನಿಯಲ್ಲಿ ಆಪ್ ಅದ್ ಹೇಳಾದ್ಮೇಲೆ ಅಟ್ಲೀಸ್ಟ್ ಅವರು ಟಿಕೆಟ್ ನ ಚೆಕ್ ಮಾಡಿ ಆಮೇಲೆ ಆದ್ರೂ ಅಲೋ ಮಾಡ್ಬೇಕಿತ್ತು. ಬಟ್ ಅದನ್ನ ಮಾಡ್ಲಿಲ್ಲ. ಬಟ್ ಸೆಲೆಬ್ರೇಷನ್ ಕ್ರೇಜಿ ಆಗಿತ್ತು. ಬಟ್ ಈ ತರ ಆಗ್ಬಾರ್ದಿತ್ತು ಫ್ಯಾನ್ಸ್ಗೆ. ಅದರಿಂದ ಬೇಜಾರಿದೆ ಸ್ವಲ್ಪ ನಮ್ಗೆ. ಸೊ ಈ ಒಂದು ಅವ್ಯವಸ್ಥೆಯಿಂದ ಕೆಲ ಫ್ಯಾನ್ಸ್ ಕೂಡ ಡೆತ್ ಆಗಿದ್ದಾರೆ. ಸೊ ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಆಗ್ಬಾರ್ದಾಗಿತ್ತು, ಆದ್ರೆ ಈಗ ಆಗಿದೆ ಆಲ್ರೆಡಿ. ಏನು ಮಾಡಕ್ಕಾಗಲ್ಲ, ಡೆತ್ ಆದವ್ರು ವಾಪಸ್ ಕರೆಯಕ್ಕಾಗಲ್ಲ. ಸೊ RCB ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಸರ್ಕಾರಕ್ಕಾಗಿರ್ಬೋದು, ಅವರ ಕುಟುಂಬ ಜೊತೆ ಯಾವ ತರ ನಿಲ್ಲೋಕೆ ಹೇಳ್ತೀರಾ ನೀವು? ಆಕ್ಚುಲಿ ನಾವ್ ಅಲ್ಲಿ ಸೆಲೆಬ್ರೇಷನ್ ನೋಡ್ಬೇಕಾದ್ರೇನೆ ವಿ ಫೆಲ್ಟ್ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬೇಕಾದ್ರೆ ಅಷ್ಟೊಂದ್ ಜನ ಸತ್ರ ಅಂತ ಅನಿಸ್ತಿತ್ತು. ಅಂಡ್ ನಾವು ಬರ್ಬೇಕಾದ್ರೆ ಆಕ್ಚುಲಿ ತುಂಬಾ ಏನು ನನಗೂ ಅಷ್ಟೇ ಉಸಿರಾಡಕ್ ಆಗ್ಲಿಲ್ಲ. ಲೈಕ್ 4-5 ಮೆಂಬರ್ಸ್ ಅಟ್ ಎ ಟೈಮ್ ಒಟ್ಟಿಗೆ ಬಂದ್ರು. ನನಗೂ ಕೈ ಕಾಲೆಲ್ಲ ಹೇಟ್ ಆಯ್ತು. ಐಸ್ ಲೈಕ್ ಯಾಕಾದ್ರೂ ಬಂದ್ವಿ ಇಲ್ಲಿಗೆ ಅನ್ನೋ ತರ ಅನಿಸ್ತು. ಬಟ್ ಇವಾಗ ಸತ್ತಿರೋರ್ ನಿಜ ತುಂಬಾ ಪಾಪ ಅನ್ಸುತ್ತೆ. ಏನೋ ಸೆಲೆಬ್ರೇಷನ್ ಚೆನ್ನಾಗಿರುತ್ತೆ, ಕೊಹ್ಲಿ ನೋಡೋಣ ಅಥವಾ ಟೀಮ್ ನೋಡೋಣ ಅಂತ ಬಂದಿರ್ತಾರೆ. ಅಟ್ಲೀಸ್ಟ್ ಏನಾದ್ರು ಮೇ ಬಿ ಇಫ್ ಮ್ಯಾನೇಜ್ಮೆಂಟ್ ಅಥವಾ ಸರ್ಕಾರ ಏನಾದ್ರು ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಬ್ರದರ್, ಏನಂತಂದ್ರೆ ಸೆಲೆಬ್ರೇಷನ್ ಒಂದು ಖುಷಿಯಿಂದ 18ನೇ ಸೀಸನ್ RCB ಗೆದ್ದಿದೆ, ಖುಷಿಯಿಂದ ಸೆಲೆಬ್ರೇಷನ್ ಮಾಡಕ್ ಬಂದಿದ್ರಿ. ಸೊ ಈ ತರ ಆಗಿದೆ. ನಿಮ್ಮ ಒಂದು ಸೆಲೆಬ್ರೇಷನ್ ಇತ್ತು, ಮತ್ತೆ ಇದ್ರ ಜೊತೆಗೆ ಈ ತರ ಒಂದು ದುಃಖದ ವಿಚಾರ ಇದೆ. ಸೊ ನೀವೇನ್ ಹೇಳ್ತೀರಾ? ಸರ್, ಇಲ್ಲ ಅಂದ್ರೆ ನಮ್ಗೆ 17 ಸೀಸನ್ ಅಲ್ಲಿ ನಾವು ಒಂದ್ ಸೀಸನ್ ಅಲ್ಲಿ ಗೆದ್ದಿರ್ಲಿಲ್ಲ ಸರ್. ಸೊ ಆ ಗೆದ್ದಿದಾಗ್ಲೂ ಸೋತಿದಾಗ್ಲೂ ನಮ್ಗೆ ಅಷ್ಟು ಬೇಜಾರಾಗಿರ್ಲಿಲ್ಲ. ನಮ್ಗೆ ಸೋತ್ವಲ್ಲ ಅಂತೂ ಬೇಜಾರಾಗಿಲ್ಲ. ಸೊ ಇವತ್ತು ಈ ದುರ್ಘಟನೆ ನೋಡ್ಬಿಟ್ಟು ನಮ್ಗೆ ತುಂಬಾ ಅಂದ್ರೆ ತುಂಬಾ ಈ ಕಪ್ ಗೆದ್ದಿದೀವಿ ಅಂತ ನಾವು ಖುಷಿ ಪಡೋಕೆ ನಮ್ಗೆ ಬೇಜಾರಾಗ್ತಾ ಇದೆ. ಸೊ ಈ ತರ ಆಯ್ತಲ್ಲ, ಈ ತರ ಘಟನೆ ಮಾಡ್ಕೊಂಡು ನಾವು ಸೆಲೆಬ್ರೇಷನ್ ಮಾಡ್ಬೇಕಂತ. ಸೊ ನಾವು ಒಳಕ್ ಹೋಗಿದ್ದೀವಿ. ಜಸ್ಟ್ ನಾವು ನಾರ್ಮಲ್ ಆಗಿ ನಾವು ಟ್ರೋಫಿ ಒಂದು ನೋಡ್ಕೊಂಡು ಆಮೇಲೆ ಹಂಗೆ ಆಚೆ ಬಂದಿದ್ದೆ ಅಷ್ಟೇ. ಸೊ ನಮ್ಗೆ ತುಂಬಾ ಅಂದ್ರೆ ತುಂಬಾ ಫೀಲ್ ಆಗ್ತಾ ಇದೆ. ಸೊ 11 ಪೀಪಲ್ಸ್ ಈ ತರ ಆಗಿದೆ ಅಂತಂದ್ರು. ಸೊ ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಪೊಲೀಸ್ನವ್ರು ಬಂದೋಬಸ್ತ್ ಎಲ್ಲ ಮಾಡಿದಿದ್ರೆ ಸೊ ಒಂದೊಂದು ಬ್ಯಾರಿಕೇಡ್ ಹತ್ರ ಸೊ ಯಾರಿಗೂ ಏನು ಅನಾಹುತ ಆಗ್ತಾ ಇರ್ಲಿಲ್ಲ. ಸೊ ಅವರ ನಿರ್ಲಕ್ಷ್ಯದಿಂದ ಈ ತರ ಜನಕ್ಕೆ ಹಿಂಗ್ ತೊಂದರೆ ಆಗಿದೆ ಅಷ್ಟೇ. ಈಗ ಡೆತ್ ಆಗಿದ್ದಾರೆ, ಅವ್ರಿಗೆ ಏನಾದ್ರು ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಯಾವ ತರ ಸಪೋರ್ಟ್ ಮಾಡ್ಬೇಕಂದ್ರೆ ಕಾಂಪನ್ಸೇಷನ್ ಕೊಡ್ಬೇಕಂತ ಹೇಳ್ತೀರಾ ಏನು? ಸೊ ಈಗ ಟ್ರೋಫಿ ಕಡೆಯಿಂದ ಏನಾದ್ರು ಒಂದು ಪೇಮೆಂಟ್ ಏನಾದ್ರು ಬಂದಿರುತ್ತಲ್ಲ ಸರ್. ಸೊ ಅದರಿಂದ ಮೇ ಬಿ ಏನಾದ್ರು ಮ್ಯಾನೇಜ್ಮೆಂಟ್ ಏನಾದ್ರು ಕೊಟ್ರೆ ಒಂದು ಸೊ ಟೀಮ್ಗೆ ಒಂದು ನೇಮ್ ಬರುತ್ತೆ. ಸೊ ಹಂಗೇನೆ ಒಂದು ರೆಸ್ಪೆಕ್ಟ್ ಬರುತ್ತೆ ಸರ್ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.